ಏನೋ ನೀನು ಪ್ರಾಬ್ಲಮ್ಮು ದಿನ ಇಲ್ಲಿ ಬರ್ತೀಯ ನಿಂತ್ಕೊಂತೀಯ ಗಾಡಿ ನೋಡ್ತೀಯ ವರ್ಕೌಟ್ ಮಾಡೋಕ್ಕಾಗಲ್ಲ ನನಗೆ ಏನು ಪ್ರಾಬ್ಲಮ್ ನಿಂದು ಗಾಡಿ ಕೊಡ್ತೀರಾ ಅಂತ ಕೇಳೋಣ ಅಂತ. ಗಾಡಿ ಬೇಕಿತ್ತಾ ನಿನಗೆ ಯಾಕೋ ಗಾಡಿ ಇಷ್ಟ ಅಣ್ಣ ಅದಕ್ಕೆ. ಆಯಿತು 10ನೇ ತಾರೀಕು 20,000 ತಾಂಬ ಕೊಡ್ತೀನಿ. ಇವತ್ತು ಲೇಟಲ್ಲಿದ್ದಲ್ಲಿ ಸರ್ ಟಿಫನ್ ಆಯ್ತಾ? ನನ್ನ ಮಗನೇ ಹೊಟ್ಟೆಗೆ ಏನೋ ತಿಂತೀಯಾ? ಅನ್ನ ತಿಂತೀಯಾ? ಏನು ತಿಂತೀಯಾ? ಡೈಲಿ ಲೇಟ್ ಬರ್ತೀಯಲ್ಲೋ. ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇದೆ, ಮನೆ ಹೋಗಿ ಕುತ್ಕೋ. ಅರ್ಥ ಆಯ್ತಾ? ಇಲ್ಲಿ ಬಂದು ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಏನೋ ನೋಡ್ತೀಯಾ? ಲೋ ಕಿವುಡ, ನಿನ್ನೆ ಕಡೆ ಹೇಳ್ತಿರೋದು. ಥೂ, ನಿನ್ನೆಲ್ಲ ಕೆಲಸ ನಾನು ಇಟ್ಕೊಂಡಿದ್ದೀನ, ನಾನೇ ತಗೊಂಡು ಹೋಗ್ಕೊಳ್ಬೇಕು. ಅಂತಮ್ಮ ತಗೋ. ಪರವಾಗಿಲ್ಲ. ಏಯ್, ನಾ ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊ. ಆ ಬೈಕು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ನಿನ್ನನ್ನು ಸೇರಿಸಿ ಆ ಬೈಕ್ ಜೊತೆ ಸೇಲ್ ಮಾಡಿದ್ರೆ 5,000 ರೂಪಾಯಿ ಬರಲ್ಲ ಮರೆಯ. ಯಾಕೆ ಬೇಕು ನಿನಗೆ ಆ ಬೈಕು ಅಂತ? ಹಾಂ, ನಿನ್ಗೇನು ಗೊತ್ತಾ ಗಾಡಿ ಬಗ್ಗೆ? ಗೊತ್ತಿಲ್ಲ. ಸುಜುಕಿ ಶಾಲಿನ ಕೇಳಿದ್ಯಾ? ಇಲ್ಲ. ಫಸ್ಟ್ ಟೈಮ್ ಇಂಡಿಯಾಗೆ 5 ಗೇರ್ ಗಾಡಿ ಬಂದಿರೋದು. 13 ಸೆಕೆಂಡ್ 400 ಮೀಟ್ರ್ ಓಡುತ್ತೆ. ಎಸ್ ಹೇಳಿಲ್ಲ ನಿನಗೆ 5 ನಿಮಿಷ ಅಂತ ಹೇಳಿದೆ, 2 ನಿಮಿಷ ಹೇಳ್ಬೋದು. ಕೊನೆಗೂ ಶಾಲಿನ್ ನಾನೇ ವಿನ್ ಆಗಿದ್ದು. ಕುಡಿಲಿ ಆಯ್ತು, ಕುಡಿಲಿ ಆಯ್ತು, ಇರಲಿ, ನಾನೇ ವಿನ್ ಆಗಿದ್ದು. 10ನೇ ತಾರೀಕು 20,000 ತಾಂಬ ಕೊಡ್ತೀನಿ. ಏನಾ ಸರ್ ಬೈಕ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್. ಬೈಕೆಲ್ಲ ಕೊಡೋಕ್ಕಾಗಲ್ಲ ಸರ್. ಕೊಡ್ತೀನಿ ಅಂತ ಹೇಳಿದ್ಕೆ ಸರ್ ನಾನು ಬಂದಿದ್ದು. ಇವಾಗ ಮೂಡಿಲ್ಲ ಕೊಡೋಕ್ಕೆ. ಹಂಗಂದ್ರೆ ಹೆಂಗೆ ಸರ್? ಅಷ್ಟು ದೂರಿಂದ ಬಂದಿದ್ದೀನಿ. ಆವತ್ತು ಮೂಡಿತ್ತು, ಇವಾಗ ಹೇಳಿದೆ. ಇವಾಗ ಬಂದರೆ ಸುಂಕ ಇಲ್ಲ ಅಂತ ಮುಂದಕ್ಕೆ ಹೋಗ್ತಾರೆ ಹಂಗೆ. ಸರ್ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಇವಾಗ ಏನು ಸರ್ ಹಿಂಗೆ ಅಂತಿದ್ದೀರಾ? ಏನಾಯ್ತು? ನೋಡಿ ಅಕ್ಕ, ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು, ಇವಾಗ ಗಾಡಿನೇ ಕೊಡಲ್ಲ ಅಂತಿದ್ದೀರಾ. ಯಾರು ಅಕ್ಕ ಅಣ್ಣ? ಗುಜ್ರಿ ಹಾಕೋಂಗಿದೆ, ಯಾವಾಗ್ಲೂ ಆಯಿಲ್ ಲೀಕ್ ಆಗ್ತಿರತ್ತೆ. ಫ್ರೀ ಆಗಿ ಕೊಟ್ಟು ಕಳ್ಸೋದು. ಏನೋ ನನ್ನ ಗಾಡಿ 7,000 ಕೇಳ್ತೀವಿ. ಯಾರು? ಏಯ್ ಪಾಪ ಕಣವನು, ಎಷ್ಟಂತ ಕಾಲು ಹಿಡಿತಿಯಲ್ಲೋ, 2 ದಿನದಿಂದ ಕಾಣಿಸ್ತಾನೆ ಇದ್ದಲ್ಲ. ಅನ್ಕೊಂಡಿರಪ್ಪ ನೀನೇ ತಾನೇ ಮಾಡಿದ್ದು. ನಾನೇನ್ ಮಾಡ್ದೆ? ತಾನೇ ಸಂತೋಷ ಅಂತ ಸಿರಾಡಿಟ್ಟಿದ್ದ. ಏಯ್ ನೀನ್ ಸುಮ್ಮನೆ ಏನೋ ಹೇಳ್ಬೇಡ.